ಎಲ್ಲರೂ ತುಂಬ ಸಂತೋಷವಾಗಿದ್ದಾರೆ. ಆದರೆ ನನ್ನ ಮನಸ್ಸಲ್ಲಿ ಮಾತ್ರ ಒಂದು ಮೂಲೆಯಲ್ಲಿ ಒಂಥರ ಕೊರಗು. ನನಗೆ ಮಾತ್ರ ಯಾಕೆ ಹೀಗೆ ಶಾಂತಿ? ಫಲ ಕೊಡೋ ಮರನೇ ನಮ್ಮ ಮನೆ ಕಾಂಪೌಂಡ್ ಒಳಗಡೆ ಬಂದರೆ ಅದರ ರೆಂಬೆ ಕೊಂಬೆ ಎಲ್ಲ ಕತ್ತರಿಸಿ ಬಿಸಾಕ್ತಾ ಇರ್ತೀವಿ. ಇನ್ನು ಪ್ರಯೋಜನಕ್ಕೆ ಬರದೇ ಇರೋ ಒಂದು ಮರ ಬೇರು ಸಮೇತ ಮನೆ ಒಳಗೆ ಬಂದುಬಿಟ್ರೆ ಬಿಡ್ತೀವ ಅದನ್ನು ಕಿತ್ತು ಬಿಸಾಕ್ತೀವಿ. ಉಪಯೋಗಕ್ಕಿಲ್ದೇ ಇರೋ ಮರ ಯಾವ್ದಾದ್ರು ಇದೆಯಾ ಭಾವ? ಹೂವು ಹಣ್ಣು ಕೊಡದೇ ಇರ್ಬೋದು, ಆದರೆ ಗಾಳಿ ಅಂತೂ ಕೊಡುತ್ತಲ್ವಾ? ಅನು ಹೇ ತಿರ್ಗಾಯುಷ್ಮಾನ್ ಭವ, ತಿರ್ಗ ಸುಮಂಗಲಿ ಭವ. ಏನಿದು, ಎಷ್ಟು ವರ್ಷ ಆಯ್ತು ನೀನು ನೋಡಿ? ಚೆನ್ನಾಗಿದ್ಯಾ ಭಾವ? ಅಕ್ಕನ ಹತ್ರ ಮಾತಾಡೋ ಅಭ್ಯಾಸ ಇನ್ನೂ ಬಿಟ್ಟಿಲ್ವಾ ನೀವು? ಅದನ್ನ ಹೇಗೆ ಬಿಡೋಕ್ಕಾಗತ್ತಮ್ಮ? ನನ್ನ ಜೊತೆಯಲ್ಲೇ ಇರೋದು, ನಾನು ಇರೋವರೆಗೂ ಇರುತ್ತದು. ಅದನ್ನ ಬಿಡೋಕ್ಕಾಗತ್ತಾ? ಹೇಗಿದೆಯಾ ನೀನು? ಚೆನ್ನಾಗಿದ್ದೀನಿ. ಒಬ್ಳೇ ಬಂದ್ಯಾ? ಎಲ್ಲಿ ನಿಮ್ಮ ಯಜಮಾನ್ರು ಮಕ್ಕಳು? ಅಷ್ಟು ದೂರದಿಂದ ಇಬ್ರು ಬರೋಕ್ಕಾಗತ್ತಾ? ಅವ್ರುಗಳ ಡ್ಯೂಟಿ ಹಚ್ಬಿಟ್ಟು ನಾನು ನಮ್ಮನೆ ಫಂಕ್ಷನ್ ಅಟೆಂಡ್ ಮಾಡಕ್ಕೆ ಬಂದಿದ್ದೀನಿ. ನನಗಿಷ್ಟ ಆಗೋದೆ ಈ ನಿನ್ನ ಅಕ್ಕರೆ. ನಂಗೆ ತುಂಬ ತುಂಬ ಖುಷಿ ಆಯಿತು. ಅನು, ನಿಮ್ಮ ಅಕ್ಕ ಶಾಂತಿ ಯಾವಾಗಲೂ ಹೇಳ್ತಾ ಇದ್ಲು, ಸಂಭ್ರಮ ಅಂದರೆ ಮನೆ ತುಂಬ ಜನ ತುಂಬಿ ತುಳುಕ್ತಾ ಇರಬೇಕು, ನಮ್ಮವರು ತಮ್ಮವರು ಅಂತ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಭಾಗಿಯಾಗಬೇಕು ಅಂತ. ಇಲ್ಲಿ ಎಲ್ಲರೂ ಇದ್ದರು, ಆದರೆ ಏನೋ ಒಂದು ಕೊರತೆ ಇತ್ತು. ಶಾಂತಿ ಒಡಹುಟ್ಟಿದವಳಾಗಿ ನೀನು ಬಂದು ಪರಿಪೂರ್ಣತೆ ಆಯ್ತವನು. ನಮ್ಮೆಲ್ರಿಗೂ ಹಾಗೆ ಅಲ್ವಾ ಭಾವ? ಇವತ್ತಿನ ಬದುಕು ನಾಳೆ ನೆನಪು, ನೆನಪುಗಳಲ್ಲೇ ಬದುಕ್ತೀವಿ, ನೆನಪುಗಳಾಗೇ ಹೋಗ್ತೀವಿ ಅಕ್ಕಂತ. ಶಾಂತಿ ಒಡಹುಟ್ಟಿದವಳಾಗಿ ನೀನು ಬಂದ ಮೇಲೆ ಈ ಮದುವೆಯ ಪ್ರತಿ ಕ್ಷಣವೂ ನೆನಪಲ್ಲಿ ಉಳಿಯೋದಂತೂ ಕನ್ಫರ್ಮ್. ಅದು ನೆನಪಲ್ಲಿ ಉಳಿಬೇಕು ಅಂದರೆ ಎಲ್ಲ ಸರಿಯಾಗಿತ್ತು, ಎಲ್ಲರೂ ಜೊತೆಲಿರ್ಬೇಕಲ್ವಾ ಭಾವ? ಹೌದು ಅನು, ಇಂಥ ಸುಂದರವಾದ ಸಂಭ್ರಮದಲ್ಲಿ ನಿಮ್ಮ ಅಕ್ಕ ಒಬ್ಳು ಇಲ್ಲ ಅನ್ನೋದೇ ದೊಡ್ಡ ಕೊರಗು. ನಾನು ಅಕ್ಕನ ಬಗ್ಗೆ ಮಾತಾಡ್ತಾ ಇಲ್ಲ ಭಾವ. ಯಾರ ಬಗ್ಗೆ ಮಾತಾಡ್ತಿದ್ಯಾ ನೀನು? ನಾ ಹೇಳೋ ಮಾತನ್ನ ತಾಳ್ಮೆಯಿಂದ ಕೇಳಿ ನನ್ನ ಮಾತಿಗೆ ನೀವು ಬೆಲೆ ಕಟ್ತೀರಾ ಅನ್ನೋ ಹಾಗಿದ್ರೆ ಮಾತ್ರ ಹೇಳ್ತೀನಿ. ಇದು ಒಳ್ಳೆ ಕಥೆ ಆಯ್ತಲ್ಲ. ನೀನು ಅಪರೂಪಕ್ಕೆ ನಮಗೋಸ್ಕರ ಬಂದಿದ್ಯಾ, ನಿನ್ನ ಮಾತು ನಾನು ಕೇಳಲ್ವಾ? ಅದೇನು ಅಂತ ಹೇಳು. ಈ ಸುತ್ತಮುತ್ತ ಎಲ್ಲೂ ನೀನು ಕಾಣಿಸ್ಕೋಬಾರ್ದು. ನಡಿ ಆಚೆ. ಯಾರನ್ನ ನೀನು ಮದುವೆ ಛತ್ರ ಕರ್ಕೊಂಡು ಹೋಗ್ಬೇಕು ಅಂತ ಆಸೆ ಪಡ್ತಾ ಇದೆಯೋ ಅವರೇ ಹೇಳ್ತಿದ್ದಾರೆ ನಿನ್ ಮುಖ ನೋಡಕ್ ಇಷ್ಟ ಇಲ್ಲ ಅಂತ. ನೀವೇ ಹೇಳಿದ್ರಿ, ಈ ಗಳಿಗೆ ಗಂಡು ಹೆಣ್ಣಿಗೆ ಮದುವೆ, ಆದರೆ ನಮ್ಮೆಲ್ರಿಗೂ ಒಂದು ಸಿಹಿ ನೆನಪು ಅಂತ. ಹೌದು, ಅಕ್ಕ ಇದ್ದಿದ್ರೆ ನಾನು ನೀವು ಈ ಕಟ್ಕೋತಾ ಇರೋ ಈ ನೆನಪುಗಳು ಇನ್ನೂ ಎಷ್ಟು ಚೆನ್ನಾಗಿರೋದಲ್ವಾ? ಈ ಸಂಭ್ರಮ ಎಷ್ಟು ಜೋರಾಗಿರ್ತಾ ಇತ್ತು ಅಲ್ವಾ? ಹೌದು ಅನು, ನಿಮ್ಮ ಅಕ್ಕನ ನೆನಪು ನಂಗೆ ತುಂಬ ಕಾಡ್ತಾ ಇದೆ. ನಾನು ಅವಳನ್ನ ಮಿಸ್ ಮಾಡ್ಕೋತಾ ಇದ್ದೀನಿ. ಅಕ್ಕನ ನೀವು ತುಂಬ ಪ್ರೀತಿಸ್ತೀರಾ. ಈ ಸಂಭ್ರಮದಲ್ಲಿ ಅಕ್ಕ ನಿಮ್ಮ ಜೊತೆ ಇಲ್ಲ ಅಂತ ಅವಳನ್ನ ತುಂಬ ಮಿಸ್ ಮಾಡ್ಕೋತಾ ಇದ್ದೀರಾ. ಅದೇ ರೀತಿ ವಿನಯ್ ಕೂಡ ಅಲ್ವಾ? ಇದು ಅವನ ಫಂಕ್ಷನ್, ಇಷ್ಟೆಲ್ಲ ಸಡಗರ ಅವನಿಗೋಸ್ಕರ. ಈ ಜಗತ್ನಲ್ಲಿ ಅವನು ಯಾರನ್ನಾದರೂ ತುಂಬ ಇಷ್ಟಪಡ್ತಾನೆ ಅನ್ನೋ ಹಾಗಿದ್ರೆ ಅದು ಕೃಷ್ಣ ಅಲ್ವಾ ಭಾವ? ಇಬ್ಬರು ಅಣ್ಣ ತಮ್ಮ ಅನ್ನೋದಕ್ಕಿಂತ ಬೆಸ್ಟ್ ಫ್ರೆಂಡ್ಸ್. ನಿಮ್ಗೆ ಬೇಕೋ ಬೇಡವೋ ಗೊತ್ತೋ ಗೊತ್ತಿಲ್ಲದೇನೋ ಇಬ್ಬರು ಯಾವಾಗಲೂ ಜೊತೆಲೇ ಇರ್ತಾರೆ. ಕೃಷ್ಣನ ನೀವು ಈ ಮದುವೆಯಿಂದ ದೂರ ಇಟ್ಟರೆ ವಿನಯ್ ಕೃಷ್ಣನ ಮಿಸ್ ಮಾಡ್ಕೊಳ್ಳಲ್ವಾ ಭಾವ? ಅಕ್ಕ ಇಲ್ಲದೆ ನಿಮಗೆ ಹೇಗೆ ನೆನಪುಗಳು ಖಾಲಿ ಖಾಲಿ ಅನ್ನಿಸ್ತಾ ಇದೆಯೋ ಹಾಗೆ ನಾಳೆ ವಿನಯ್ ಮದುವೆ ನೆನಪುಗಳಲ್ಲಿ ಕೃಷ್ಣ ಇಲ್ಲ ಅನ್ನೋದು ಖಾಲಿ ಖಾಲಿ ಅನ್ಸಲ್ವಾ? ಅದಕ್ಕೆ ಕಾರಣ ನೀವಾಗೋಗ್ಬಿಡ್ತೀರಾ ಭಾವ. ನಾನು ನಿಮ್ಮನ್ನು ನೋಡ್ದಾಗಿದ್ದ ನೀವೊಬ್ಬ ಬಿಸ್ನೆಸ್ ಮ್ಯಾನ್ ಆಗಿ, ಒಬ್ಬ ಶ್ರೀಮಂತನಾಗಿ ಸ್ಫೂರ್ತಿಯಾಗಿಲ್ಲ, ಒಬ್ಬ ಮನುಷ್ಯನಾಗಿ ಸ್ಫೂರ್ತಿಯಾಗಿದ್ದೀರಾ. ಎಷ್ಟೇ ಎತ್ತರಕ್ಕೆ ಬೆಳೆದ್ರೂ ಬೇರೆಯವರ ಹಿತಾಸಕ್ತಿನ ಬಯಸುವಂಥ ಮನುಷ್ಯನಾಗಿ ಬದುಕಿದ್ದೀರ. ಆದರೆ ಇವತ್ತು
ಸ್ವಂತದವರ ಸಂತೋಷಕ್ಕೆ ಅಡ್ಡಗೋಡೆ ಆಗಿದ್ದೀರಾ ಅನ್ನೋದು ನಿಮಗೆ ತಪ್ಪು ಅಂತ ಅನ್ನಿಸ್ತಾ ಇಲ್ವಾ? ನನ್ನ ಜೀವನದಲ್ಲಿ ನಾನು ಯಾವತ್ತೂ ಇನ್ನೊಬ್ಬರ ಸಂತೋಷನ ಕಿತ್ಕೊಂಡಿಲ್ಲ ಅನು. ಅದು ನಿನಗೂ ಗೊತ್ತು. ಒಬ್ಬರು ಸಂತೋಷವಾಗಿರ್ತಾರೆ ಅಂದರೆ ನಾನು ಯಾವ ಥರ ತ್ಯಾಗ ಬೇಕಾದ್ರೂ ಮಾಡೋದಕ್ಕೆ ಸಿದ್ಧವಾಗಿದ್ದೀನಿ. ನಮ್ಮ ಕುಟುಂಬದಲ್ಲಿ ನಡೀತಾ ಇರೋ ಮೊದಲನೇ ಮಂಗಳ ಕಾರ್ಯ ಇದು. ಇಲ್ಲಿ ಯಾವ ಅಡಚಣೆಗಳಾಗಬಾರ್ದು, ಎಲ್ಲರೂ ಸಂತೋಷವಾಗಿರಬೇಕು ಅನ್ನೋದಕ್ಕೋಸ್ಕರ ಒಂದಷ್ಟು ಕಠಿಣವಾದ ನಿರ್ಧಾರ ನಾನು ತಗೊಂಡಿದ್ದೀನಿ ಅಷ್ಟೇ. ಭಾವ, ಮದುವೆ ಹುಡುಗನಿಗೆ ಇಲ್ದೇ ಇರೋ ಸಂತೋಷ ಬೇರೆಯವ್ರ ಪಾಲಾದ್ರೆ ಅದು ಯಾವ ನ್ಯಾಯ ಹೇಳಿ? ಭಾಳ ಬುದ್ಧಿವಂತೆ ನೀನು. ಎಲ್ಲ ನಿಮ್ಮ ಅಕ್ಕನ ಥರನೇ ಮಾತಿನಲ್ಲೇ ಕಟ್ ಹಾಕ್ಬಿಡ್ತೀಯ ನನ್ನ. ಸರಿ ತಪ್ಪು ಚರ್ಚೆ ಮಾಡೋಕ್ಕೆ ಬಿಡಲ್ಲ. ಆಗಲಿ, ದುಃಖ ಏನಿದ್ರು ನನಗೆ ಇರಲಿ. ಅಣ್ಣನ ಸಂತೋಷಕ್ಕೆ ತಮ್ಮ ಬರಬೇಕು ಅನ್ನೋದಾದರೆ ಬರಲಿ. ಇದು ನಮ್ಮ ಭಾವ ಅಂದರೆ ನಾನು ಅಮೇರಿಕಾಯಿಂದ ಮದುವೆಗೆ ಬಂದಿದ್ದಕ್ಕೂ ಸಾರ್ಥಕ ಆಯಿತು. ಆದರೆ ಒಂದು ಕಂಡೀಷನ್. ಕಂಡೀಷನಲ್ಲಿರೋ ಗಾಡಿ ನೋಡಿದ್ದೀನಿ, ಆದರೆ ಪ್ರತಿಯೊಂದಕ್ಕೂ ಕಂಡೀಷನ್ ಹಾಕೋ ಬಾಡಿ ಅಂದರೆ ನೀವೇ ನೋಡಿ ಭಾವ. ಈ ರೀತಿ ಎಲ್ಲ ತರಲೆ ಮಾಡಿ ನನ್ನ ರೇಗಿಸೋ ಸಲಿಗೆ ಇರೋದು ನೀನೊಬ್ಳಿಗೆ ಮಾತ್ರ. ಸರಿ, ಇವಾಗ ಕಂಡೀಷನ್ ಏನು ಹೇಳಿ? ಅವನು ಒಳಗೆ ಬರಬಹುದು, ಆದರೆ ಅನಗತ್ಯವಾಗಿ ನನ್ನ ಕಣ್ಣಿಗೆ ಕಾಣಿಸ್ಕೋಬಾರ್ದು. ಇಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಕೆಡಿಸಬಾರ್ದು. ಇಲ್ಲ ಸಲ್ಲದ ತರಲೆ ತಾಪತ್ರೆಗಳನ್ನೆಲ್ಲ ಮಾಡಬಾರ್ದು. ಓಕೆ, ಡನ್. ನೀನು ಡನ್ ಅನ್ನೋದಲ್ಲ, ಅವನು ಅದನ್ನು ಹಾಗೆ ಪಾಲಿಸ್ಬೇಕು. ನಾನು ಹೇಳಿದ್ಮೇಲೆ ಅವನು ಹೇಳಿದ ಹಾಗೆ, ನೀವು ಹೇಳ್ದಂಗೆ ಎಲ್ಲ ನೋಡ್ಕೋತೀನಿ. ಓಕೆನಾ? ಒಟ್ಟಿನಲ್ಲಿ ಎಲ್ಲರೂ ಖುಷಿ ಖುಷಿಯಾಗಿರ್ಬೇಕು. ಹೀಗಲ್ಲ, ಹೀಗೆ. ಥ್ಯಾಂಕ್ ಯು ಅಣ್ಣ. ರುಕು ಮೇಡಮ್, ಐ ಆಮ್ ವೆರಿ ಸಾರಿ. ಯಾಕೆ, ಏನಾಯಿತು? ತುಂಬ ಪ್ರಯತ್ನ ಪಟ್ಟೆ. ಏನು ಹೇಳಿದ್ರು? ಅವರು ಮನಸ್ಸು ಕಲ್ಲು ಮಾಡ್ಕೊಂಬಿಟ್ಟಿದ್ದಾರೆ. ಸಾರಿ ಮೇಡಮ್, ನನ್ನಿಂದ ನಿಮಗೆ ಪ್ರಾಬ್ಲಮ್ ಆಯಿತು. ಹೋಗಲಿ ಬಿಡಿ, ಪರವಾಗಿಲ್ಲ. ಬೇಜಾರಾಗ್ತಿದ್ಯಾ? ನೆಂಟ್ರಿಲ್ಲದ ಮದುವೆ, ಸಂಬಂಧಿಕರಿಲ್ಲದ ಸಂಭ್ರಮ, ಇದೆರಡಕ್ಕೂ ಕಳೆ ಇಲ್ಲ ಅನ್ನೋದು ನನ್ನ ನಂಬಿಕೆ. ಉದ್ದೇಶ ಚೆನ್ನಾಗಿದ್ರೆ ಕಲ್ಲು ಕೂಡ ಒಂದು ಒಳ್ಳೆ ಶಿಲೆ ಆಗುತ್ತೆ ಅನ್ನೋದು ನನ್ನ ನಂಬಿಕೆ. ಅರ್ಥ ಆಗಲಿಲ್ಲ ನನಗೆ. ಅವ್ರ ಮನಸ್ಸು ಕಲ್ಲಾಗಿತ್ತು, ನಿನ್ನ ಉದ್ದೇಶ ನೀರಂತೆ ತಿಳಿಯಾಗಿತ್ತು. ಆ ನೀರನ್ನ ಕಲ್ಲು ಮೇಲೆ ಹುಯ್ದೆ ಕಲ್ಲು ಕರಗ್ತು. ಅಂದರೆ ಸರ್ ಒಪ್ಕೊಂಡ್ಬಿಟ್ರಾ? ಪರ್ಮಿಷನ್ ಗ್ರಾಂಟೆಡ್. ಕೃಷ್ಣ ಆರಾಮಾಗಿ ಮದುವೆಲೆಲ್ಲ ಓಡಾಡ್ಕೊಂಡು ಇರ್ಬೋದು. ಓಕೆನಾ? ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ರುಕು, ನಾವಾಯಿತು, ನಮ್ಮ ಪಾಡಾಯಿತು, ನಮ್ಮ ಸಂತೋಷ ಆಯಿತು ಅಂತ ಬಾಳ್ತಿರೋಂಥ ಈ ಜನ್ರೇಷನಲ್ಲಿ ಹುಟ್ಟಿರೋ ಹುಡುಗಿ ನೀನು. ನಿನ್ನ ನೋಡಿದ್ರೆ ನನಗೆ ಶಾಕ್ ಆಗ್ತಿದೆ ಕಣಿಮ. ಯಾಕೆ ಮೇಡಮ್? ಅಲ್ಲ, ಬೇರೆಯವ್ರ ಸಂತೋಷದಲ್ಲಿ ನಿನ್ನ ಖುಷಿನ ಹುಡ್ಕೊಂಡು ಈ ಥರ ಮಗು ಥರ ಕುಣಿದಾಡ್ತಿದ್ಯಲ್ಲ,